ಜಟಕ ಬಂಡಿ. ಅಮ್ಮ, ನಿವೇದಿತಾ ಅವ್ರ ಬಗ್ಗೆ ನಾನು ಈಗಾಗಲೇ ಕೇಳಿದ್ದೀನಿ, ನಿವೇದಿತಾನ ಮಾತಾಡಿಸಿದ್ದೀನಿ. ವಿವಾದವಾಗಿ ನಾನು ಇದನ್ನ ನೋಡ್ತಾ ಇಲ್ಲ, ಒಂದು ವೈಯಕ್ತಿಕ ನಿರ್ಧಾರವಾಗಿ ನೋಡ್ತಾ ಇದ್ದೀನಿ. ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಏನು ತಪ್ಪೇನಲ್ಲ, ಯಾಕಂದ್ರೆ ಈಗ ಅವರು ವೈರಾಗ್ಯ ಜೀವನಕ್ಕೆ ಬರಬೇಕು ಅಂತ ಹೇಳಿ ಒಂದು ವಿಚಾರ ಮಾಡಿ ಬಂದಿದ್ದಾರೆ. ಕಾಲಾನಂತರದಲ್ಲಿ ಅದರ ಬಗ್ಗೆ ಅವರಿಗೆ ಅಷ್ಟೊಂದು ವಿಶ್ವಾಸ ಉಳಿದೆ, ಗೃಹಸ್ಥ ಜೀವನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಹೋದ್ರೆ ಅದು ತಪ್ಪೇನು ಅಲ್ಲ. ವೀಣಾ ಅವರೇ, ನೀವು ಕಾವಿ ಹಾಕೊಂಡಿಲ್ಲ, ನಮ್ಮೊಂದಿಗೆ ನಮ್ಮ ಹಾಗಿದ್ದೀರಿ, ಜೀನ್ಸ್ ಹಾಕೊಂಡಿದ್ದೀರಿ. ನಿಮ್ಗೆ ಏನ್ ಅನ್ಸುತ್ತೆ ನಿವೇದಿತಾ ಅವರ ಈ ನಿರ್ಧಾರದ ಬಗ್ಗೆ? ಅಲ್ಲ, ಹೊರಗಿನ ವೇಷದ ಆಧ್ಯಾತ್ಮ ನನಗೆ ಗೊತ್ತಿಲ್ಲ. ನಾನು ರಿಚುವಲ್ಗಿಂತ ಸ್ಪಿರಿಚುವಲ್ ಅನ್ನ ಹೆಚ್ಚು ನಂಬುವವಳು. ಮತ್ತೆ ಬಹಳ ಸೂಕ್ಷ್ಮವಾಗಿ ಇವರನ್ನ ಗಮನಿಸಿದರೆ ಇದೇನು ದೊಡ್ಡ ವಿಶೇಷ ಸಂಗತಿ ಅಂತ ನನಗನ್ಸೋದಿಲ್ಲ. ಎಷ್ಟೋ ಜನ ಸಂಸಾರದಲ್ಲಿದ್ದು ಬೇಸತ್ತು ಸನ್ಯಾಸಿಗಳಾದವರಿದ್ದಾರೆ, ಹಾಗೆ ಇದು ಕೂಡ ಅಂತ. ನಾವ್ ಯಾಕೋ ಇದನ್ನ ಬಹಳ ವಿಶೇಷ ಮಾಡ್ತೀವಿ, ಅದು ಹಾಗೆ, ಅದು ಸಹಜ ಅಂತ. ಬಟ್ ನನ್ನ ಪ್ರಕಾರ ಅದ್ರ ಬಗ್ಗೆನೂ ತಿರಸ್ಕಾರ, ಕೋಪ, ಸಿಟ್ಟಿದೆ. ಇಲ್ಲಿಂದ ಓಡ್ ಹೋಗ್ತೀರಿ, ಈ ಬದುಕನ್ನ ಎದುರಿಸುವ ಶಕ್ತಿ ನಿಮ್ಗಿಲ್ಲ ಅಥವಾ ಧೈರ್ಯ ನಿಮಗಿಲ್ಲ, ಪಲಾಯನವಾದಿಗಳು ಅಂತ ಹೇಳ್ತೀವಿ. ನಾನು ನಿವೇದಿತಾಗೂ ಅದನ್ನೇ ಕೇಳ್ದೆ, ಇಲ್ಲಿಂದ ಹೋಗೋರ್ನ ಪಲಾಯನವಾದಿ ಅಂತೀವಿ, ಅಲ್ಲಿಂದ ಬರೋರು ಪಲಾಯನವಾದಿಗಳೇ ಅಲ್ವಾ? ಅಲ್ಲ, ಹಾಗಲ್ಲ. ಒಂದ್ ದೃಷ್ಟಿಯಿಂದ ಏನಂದ್ರೆ, ಈಗ ತನ್ಗೆ ಸಾಧ್ಯ ಆಗದೆ ಇದ್ದಾಗ ತೋರಿಕೆಗೆ ಹೊರಗಡೆ ಜಗತ್ತಿಗೆ ಒಳ್ಳೆತನವನ್ನು ತೋರಿಸ್ಕೊಂಡು, ವೈರಾಗ್ಯ ತೋರಿಸ್ಕೊಂಡು ಆಂತರಂಗಿಕವಾಗಿ ಮಾನಸಿಕ ಕ್ಷೋಭೆಯನ್ನು ಎದುರಿಸೋದಕ್ಕಿಂತ ಪ್ರಾಮಾಣಿಕವಾಗಿ ಹೊರಗಡೆ ಬಂದು ಲೌಕಿಕ ಗೃಹಸ್ಥ ಜೀವನವನ್ನು ಸ್ವೀಕಾರ ಮಾಡಿದ ತಪ್ಪಲ್ಲ. ಯಾಕಂದ್ರೆ ಎಷ್ಟೋ ಜನ ವೈರಾಗ್ಯ ಜೀವನಕ್ಕೆ ಬರ್ತಾರೆ, ಅವ್ರ ಕೈಲಿ ಆಗದೇನೆ ಪುನಃ ವಾಪಸ್ ಹೋಗಿರುವಂತದ್ದನ್ನ ನಾವು ಕಾಣ್ತೇವೆ. ಆದ್ರೆ ಇದರಿಂದ ಅವರಿಗೆ ಒಳ್ಳೇದಾಗುತ್ತೋ ಅಥವಾ ಮುಜುಗರ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಆದ್ರೆ ಬಹಳಷ್ಟು ಸುದ್ದಿ ಮಾಡಿದಾಗ ಅನ್ನಿಸ್ತು, ಅವರ ವೈಯಕ್ತಿಕ ಜೀವನಕ್ಕೂ ಕೂಡ ಒಂದು ರೀತಿಯ ಆತಂಕ ಮಾಡ್ತಾ ಇದ್ದಾರೇನೋ ಹೆಚ್ಚಿನ ಜನ, ನಾವು ಹಸ್ತಕ್ಷೇಪ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತು ನನಗಂತೂ. ಆದ್ರೆ ಅವರ ಅಭಿಪ್ರಾಯ ಏನಿದೆಯೋ ಗೊತ್ತಿಲ್ಲ. ಒಬ್ಬ ಸನ್ಯಾಸಿಗೆ ಇದು ಅಲ್ಲ ಅಂತ ಅನ್ಸೋದು ದೊಡ್ಡ ವಿಶೇಷ ಅಲ್ಲ, ಒಬ್ಬ ಸಂಸಾರಿಗೂ ಇದು ಅಲ್ಲ, ಇಷ್ಟೇ ಅಲ್ಲ ಅಂತ ಅನ್ಸೋದು ದೊಡ್ಡ ವಿಶೇಷ ಅಲ್ಲ. ಯಾಕಂದ್ರೆ ಜೀವ ಒಂದು ಅಣುವಿನಿಂದ, ಪರಮಾಣುವಿನಿಂದ ಮತ್ತೆ ತಾನು ಅಣುವಾಗಿ ಇಲ್ಲಿ ಬಂದಿದೆ. ಆ ಜೀವಕ್ಕೆ ತಾನು ಆ ಅಣುವನ್ನು ಸೇರುವ ಹಸಿವು ನಿರಂತರ ಇದ್ದೇ ಇರುತ್ತೆ. ಇದು ಜೀವದ ಹಸಿವು ಇರೋದ್ರಿಂದಲೇನೆ ಇದು ಹೊರಗಿನ ನಾವು ಕಾಣಿಸಿಕೊಳ್ಳುವ, ನಮಗೆ ತೋರುವ ಯಾವುದೋ ಒಂದು ಸಾಂಸಾರಿಕ ನಿಲುವು ಅಥವಾ ಸನ್ಯಾಸಿಯ ನಿಲುವಿಗೆ ಸಂಬಂಧಪಟ್ಟದ್ದಲ್ವೇ ಅಲ್ಲ. ಒಳಗೊಂದು ಕುದಿ ನಿರಂತರ ಇದ್ದೇ ಇದೆ. ಹಾಗೇನೆ ಪ್ರತಿ ಜೀವಕ್ಕೆ ನಾನು ಆಗಲೇ ಹೇಳಿದ ಹಾಗೆ ಏನೊಂದು ಸೆಳೆತ ಇದೆಯಲ್ಲ, ಪುಲ್ ಟುವರ್ಡ್ಸ್ ಸಮಥಿಂಗ್ ಎಲ್ಸ್ ಅಂತ, ಅದನ್ನ ನಾನು ಹೀಗೆ ಹೇಳ್ಬಹುದು. ಇಲ್ಲಿ ಒಂದು ಸುಪ್ರೀಂ ಎನರ್ಜಿ ಇದೆ, ನಾವೆಲ್ಲ ಅದರ ಮಿನಿಮಮ್ ಪಾಸಿಬಿಲಿಟೀಸ್ ಎಕ್ಸ್ಪ್ಯಾನ್ಷನ್ಗೆ ಪ್ರತಿ ಜೀವ ಪ್ರಯತ್ನ ಪಡತ್ತೆ. ಕರೆಕ್ಟ್. ಈ ಹುಡುಕಾಟ ಪ್ರಾಯಶಃ ವೈರಾಗ್ಯದ ಮಾರ್ಗದಲ್ಲಿ ಈ ಹುಡುಕಾಟ ಇನ್ನು ಹೆಚ್ಚು ಫಲಿಸುತ್ತೆ ಅಥವಾ ಫಲಿಸುತ್ತಾ? ಶ್ರೇಷ್ಠರು ಅಂತ ಗುರುತಿಸ್ತೀವರಲ್ಲ, ಇವರು ಯಾರು ಸ್ವಾಮೀಜಿಗಳಾದವರಲ್ಲ. ಓಕೆ. ಈಗ ದಾರ್ಶನಿಕರು ಅಂತ ಕರೆಯುವ ರಮಣ ಮಹರ್ಷಿಗಳಿರಬಹುದು, ನಾವು ಹೇಳಬಹುದಾದ ಕನಕದಾಸರು, ಪುರಂದರದಾಸರು, ಇವರು ವೈಯಕ್ತಿಕವಾಗಿ ಈ ಸ್ವಾಮಿತ್ವವನ್ನ ಪಡೆದು ಬಳಿಕ ಈ ಮಾರ್ಗಕ್ಕೆ ಬಂದವರಲ್ಲ. ತಮ್ಮ ತಮ್ಮ ಪಾಡಿಗೆ ಏನೋ ಮಾಡ್ತಿದ್ದವ್ರು ಒಂದು ದಿನ ಟಕ್ ಅಂತ ಟ್ರಾನ್ಸ್ಫಾರ್ಮೇಶನ್, ಪರಿವರ್ತನೆ. ನನ್ನ ಪ್ರಕಾರ ಜೀವಕ್ಕೆ ಹೀಗೊಂದು ಘಟಿಸುತ್ತೆ. ಹೇಗೆ ಅಂತಂದ್ರೆ, ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಮ ಬ್ರಹ್ಮ ನಿರಾಕರೋತು. ಅದು ಹೇಗೆ ಸಂಭವಿಸಬೇಕು ಅಂತಂದ್ರೆ, ನನಗೆ ಅವನು ಬೇಡ ಅಂತ ಆಗಲೇಬಾರದು ಎಂದೂ ಕೂಡ, ಮತ್ತು ಅವನಿಗೆ ನಾನು ಯಾವತ್ತೂ ಬೇಡ ಆಗಬಾರದು. ಅಂತಹದೊಂದು ಡಿವೈನ್ ಟೈಮ್ ಅಲ್ಲಿ ಅದು ಸಂಭವಿಸುತ್ತೆ ಅಂತ. ಇದನ್ನು ದೇವ ಸಮಯ ಅಂತ ಕರೀತಾರೆ. ಅಂದ್ರೆ ಧ್ರುವನನ್ನು ಒಂದು ದಿನ ಆ ನಾರಾಯಣ ಆಯ್ಕೆ ಮಾಡಿದ ಅಂತ, ಚಕ್ ಅಂತ, ಈ ಮಗು ನನ್ನ ಕಡೆಗೆ ಬರಬೇಕು ಅಂತ. ಹಾಗೆ ಸಂಭವಿಸಿದ ಘಟನೆಗಳೇ ಹೆಚ್ಚು ದೊಡ್ಡ ಉದಾಹರಣೆಗಳ ಪಟ್ಟಿಯಲ್ಲಿ ಸಿಕ್ತಿವೆ ಹೊರತು, ಮಠಾಧಿಪತಿಯಾಗಿಯೋ ಸ್ವಾಮಿತ್ವವನ್ನು ಸ್ವೀಕರಿಸಿಯೋ ಸನ್ಯಾಸಿಗಳಾಗಿಯೋ ದಾರ್ಶನಿಕರಾದವರು ಬಹಳ ಕಡಿಮೆ. ದಯವಿಟ್ಟು ನನ್ನನ್ನು ಮಾತೆಯವರು ಕ್ಷಮಿಸಬೇಕು. ಅಲ್ಲ, ನನಗೆ ಯಾವ ಸ್ವಾಮಿತ್ವದ ಬಗ್ಗೆ ಯಾವ ನಿರಾಕರಣೆ ಇಲ್ಲ. ನಾನು ಅತ್ಯಂತ ಗೌರವಿಸುವ ಸರಿ ನೋಡಿ, ಆಧ್ಯಾತ್ಮಿಕ ಪರಿವರ್ತನೆ ನೀವು ಹೇಳ್ತಾ ಇರೋದು ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್. ಆಧ್ಯಾತ್ಮಿಕವಾದ ಪರಿವರ್ತನೆ ನಮ್ಮ ಜೀವನದಲ್ಲಿ ಖಂಡಿತ ಆಗುತ್ತೆ. ಅದು ಆಗತ್ತೆ ಅಂತ ತಿಳಿದುಕೊಂಡು ನಾವು ಸ್ವಯಂ ಪ್ರೇರಣೆಯಿಂದ ಈ ಮಾರ್ಗಕ್ಕೆ ಬರ್ತಾ ಇದ್ದೀವಿ. ಆಯ್ತಾ, ಇದು ಆಯ್ತು. ಇನ್ನ ಸಾಂಪ್ರದಾಯಿಕವಾದಂತ ಮಠದ ವ್ಯವಸ್ಥೆ ಬೇರೆ,
ಆಧ್ಯಾತ್ಮಿಕವಾಗಿ ಈ ಪರಿವರ್ತನೆಗೊಂಡು ಬರುವಂತಹದ್ದೇ ಬೇರೆ ಬೇರೆ. ಇವೆರಡಕ್ಕೂ ವ್ಯತ್ಯಾಸ ಇದೆ. ಖಂಡಿತ. ಆದ್ದರಿಂದ ಆಧ್ಯಾತ್ಮಿಕವಾದಂತ ಯಾವುದೋ ಒಂದು ಸೆಳೆತ, ಉದಾಹರಣೆಗೆ ನನ್ನ ಜೀವನವನ್ನ ತೆಗೆದುಕೊಂಡ್ರೆ ಅಕ್ಕಮಹಾದೇವಿಯ ಒಂದು ಸಾಕ್ಷಾತ್ಕಾರ ಆಯ್ತು. ಅಕ್ಕಮಹಾದೇವಿಯ ಸಾಕ್ಷಾತ್ಕಾರ ಆಗಿ ನೀನು ಈ ಮಾರ್ಗಕ್ಕೆ ಬರಬೇಕು ಅನ್ನುವಂತ ಒಂದು ಆದೇಶ ಆಯ್ತು. ಆದಾಗ ನಾನು ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್ ಆಗಿ ಈ ಆಧ್ಯಾತ್ಮಿಕ ಮಾರ್ಗಕ್ಕೆ ನಾನು ಬಂದೆ. ಯಾವುದೋ ಒಂದು ಘಟನೆ ಬಹಳ ಡಿಸೈಸಿವ್ ಆಗಿ ಒಂದು ಮೂಮೆಂಟ್ ನಿಮ್ಮನ್ನ ಆ ಮಾರ್ಗಕ್ಕೆ ಪ್ರಾಯಶಃ ನಿವೇದಿತಾ ನಿಮ್ಗೆ ಸಿದ್ಧತೆ ಸಾಕಾಗ್ಲಿಲ್ಲ ಅಂತ ಅನ್ಸುತ್ತಾ ಅಲ್ಲಿಂದ ಹೊರಗ್ ಬರಕ್ಕೆ? ಸಿದ್ಧತೆ ಅನ್ನೋದಕ್ಕಿಂತ ಅಲ್ಲೇ ಅದೇ ಹೇಳ್ತೀನಲ್ಲ, ಒಂಥರ ಅನಾಥ ಪ್ರಜ್ಞೆ ನನಗೆ ಕಾಡ್ತಾ ಇತ್ತು. ಅಲ್ಲೇ ಆ ಪ್ರೀತಿ ಅವ್ರು ಕೊಡ್ತಾ ಇರೋಂಥ ಪ್ರೀತಿ ನನಗೆ ಸಾಲ್ತಾ ಇಲ್ಲ ಏನೋ. ಸ್ಟೇಟ್ ಆಫ್ ಮೈಂಡ್ ಅಲ್ಲ, ಅವರ ಮನಸ್ಥಿತಿ ಅದ್ರಲ್ಲಿ ಸಂದೇಹನೇ ಇಲ್ಲ. ಈಗ ನಾವು ಸಮಾಜ ನಮ್ಮನ್ನು ಪ್ರೀತಿ ಖಂಡಿತ, ಯಾಕಂದ್ರೆ ನಮ್ಮ ಜೀವನದಲ್ಲಿ ನಾವು ನೋಡಿದ್ದೇವೆ, ಎಷ್ಟು ನಾವು ಸಮಾಜಕ್ಕಾಗಿ ದುಡಿತೀವೋ ಅದಕ್ಕೆ 10 ಪಟ್ಟು ಸಮಾಜ ನಮಗೆ ಪ್ರೀತಿಯನ್ನ ತೋರಿಸಿದೆ, ನಮಗೆ ರಕ್ಷಣೆಯನ್ನ ಕೊಟ್ಟಿದೆ. ಆದ್ದರಿಂದ ನಾನು ಹೇಳೋದೇ, ನಮ್ಮ ಗುರಿ ಅಚಲವಾಗಿರ್ಬೇಕು ಮತ್ತು ನಮ್ಮ ಮನಸ್ಸನ್ನ, ಇಂದ್ರಿಯಗಳನ್ನ ಉದಾತ್ತೀಕರಿಸ್ಕೊಳ್ಬೇಕು. ಅವಾಗ ಮಾತ್ರ ನಮಗೆ ಯಶಸ್ವಿಯ ಸನ್ಯಾಸ ಮಾರ್ಗ ಸಾಧ್ಯ ಆಗುತ್ತೆ ಹೊರತು ಇದ್ರೆ ಆಗಲ್ಲ. ಹಾಗೆ ನೀವು ಒಂದು ಮಾತು ಆಗದಿಂದ ಹೇಳ್ತೀವಿ, ನಾನು ಅನಾಥ ಇದ್ದೇನೆ ಹಾಗಾಗಿ ನನಗೆ ಸಮಸ್ಯೆ ಬಂತು. ವಾಸ್ತವಿಕ ಒಂದು ಮಾತು ಇದೆ, ಯಾರು ಅನಾಥನೋ ಅವನನ್ನು ದೇವನು ರಕ್ಷಿಸ್ತಾನೆ ಅಂತ. ಅನಾಥೋ ದೇವರಕ್ಷಕ ಅಂತ. ಯಾಕೆ ಈ ಮಾತು ಬಂತು ಅಂದ್ರೆ, ನಿನಗೆ ಈ ಜಗತ್ತಿನ ಕಟ್ಟ ಕಡೆಯ ಆಸರೆ ಇಲ್ಲ ಅನ್ನುವಲ್ಲಿ ನಾನಿದ್ದೇನೆ ಅಂತ. ವಾಸ್ತವಿಕ ಭಾಗವತದಲ್ಲಿ ಅಂತ ಕಾಣಿಸುತ್ತೆ, ಕೃಷ್ಣ ಮತ್ತು ಅರ್ಜುನರ ಒಂದು ಪ್ರಳಯ ಪ್ರಸಂಗವನ್ನ ವಿವರಿಸುವ ಒಂದು ಘಟನೆ ಇದೆ. ಅರ್ಜುನನಿಗೆ ಕೃಷ್ಣ ಕೇಳ್ತಾನೆ, ನೀನು ನನ್ನ ಹತ್ರ ಬರೋದಕ್ಕೆ ಸಿದ್ಧನಿದ್ದೀಯಾ ಅಂತ. ಅರ್ಜುನ ಹೇಳ್ತಾನೆ, ಸಿದ್ಧನಿದ್ದೇನೆ. ಹಾಗಾದ್ರೆ ಒಂದು ಸಂಗತಿ ನೆನಪಿಟ್ಟುಕೋ, ಈಗ ಪ್ರಳಯ ಆಗ್ತಿದೆ, ಸರ್ವವೂ ಮುಳುಗಿ ಹೋಗ್ತಿದೆ, ನಾನು ಅತ್ಯಂತ ಎತ್ತರದಲ್ಲಿದ್ದೇನೆ, ನನ್ನ ಹತ್ರ ನೀರಿಲ್ಲ, ನೀನು ನನ್ನಕ್ಕಿಂತ ಒಂದು ಸೋಪಾನ ಕೆಳಗಿದ್ದೀಯಾ, ನಿನ್ನ ಕೆಳಗೆ ನಿನ್ನ ಚಿಕ್ಕಪ್ಪ, ನಿನ್ನ ದೊಡ್ಡಪ್ಪ, ನಿನ್ನ ಅಣ್ಣ ತಮ್ಮಂದಿರು, ನಿನ್ನ ಗುರುಗಳು, ಭೀಷ್ಮ ದ್ರೋಣಾದಿಗಳು ಕೊಚ್ಚಿ ಹೋಗ್ತಿದ್ದಾರೆ. ನಿನಗೆ ನಿನ್ನ ಕೈ ಅಳತೆಯಲ್ಲಿ ಅವರನ್ನು ರಕ್ಷಿಸಬಹುದು. ನೀನು ಅವರನ್ನು ರಕ್ಷಿಸ್ತೀ ಅಂತಾದರೆ ನೀನು ಅವರ ಜೊತೆಗೆ ಇರ್ತೀಯ. ನೀನು ಅವರು ಮುಳುಗುವುದನ್ನು ನೋಡ್ತಿದ್ದಿ ಅಂತಾದ್ರೆ ಅದಕ್ಕೊಂದು ಮನೋಸ್ಥೈರ್ಯ ಬೇಕು. ನನ್ನವರು ಹೋಗ್ತಿದ್ದಾರೆ, ಆದರೆ ನಾನು ಇವನನ್ನು ಬಿಡಲಾರೆ ಅನ್ನುವ ಮಾಂ ಏಕಂ ಶರಣಂ ವ್ರಜ ನಿನ್ನಲ್ಲಿ ಇದ್ದರೆ ಆವಾಗ ನಾನು ನಿನ್ನ ಹತ್ರ ಇದ್ದೇನೆ ಅಂತ. ಇದು ತುಂಬಾ ಕಠಿಣ ಅನ್ಸುತ್ತೆ, ಇನ್ಹ್ಯೂಮನ್ ಅನ್ಸ್ಬೋದು ಕೇಳುವವರಿಗೆ. ಬಟ್ ಜೀವ ಬೆಳವಣಿಗೆಯಲ್ಲಿ ಆ ಸುಪ್ರೀಂ ಎನರ್ಜಿ, ನಾನು ಸೇರಬೇಕಾದ ಜಾಗೆ ಮತ್ತು ಗಂತವ್ಯ ಅಂತ ಗೊತ್ತಿದ್ದವರು ಜಟಕ